ನನ್ನ ಪಾತ್ರ ಒಂದು ಮುಗ್ಧ ಹುಡುಗನ ಪಾತ್ರ ಅಂತ ಹೇಳ್ಬೋದು. ತುಂಬ ಇನ್ನೋಸೆಂಟ್ ಹುಡುಗ, ಅವನಿಗೆ ಗುಂಡ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ. ಇದರಲ್ಲಿ ಇನ್ನೊಂದು ಚಾಲೆಂಜ್ ಏನಿತ್ತು ಅಂದರೆ, ಮೊದಲು ನನ್ನ ಜೂನಿಯರ್ ವಿವಾನ್ ಆಲ್ರೆಡಿ ಈ ಪಾತ್ರ ಮಾಡಿಬಿಟ್ಟಿದ್ರು. ಸೊ ಅವರ ಮ್ಯಾನರಿಸಮ್ಸ್ನ ನಾನು ಕೆಲವು ಕಾಪಿ ಮಾಡಬೇಕಿತ್ತು. ಕೆಲವು ಸೀನ್ಗಳಲ್ಲಂತೂ ವಿವಾನ್ದು ಕೆಲವು ವೀಕ್ನೆಸ್ ಇರುತ್ತೆ, ಆ ಕ್ಯಾರೆಕ್ಟರ್ದು ಒಂದು ವೀಕ್ನೆಸ್ ಇರುತ್ತೆ, ಅದು ನಾನು ಕ್ಯಾರಿ ಮಾಡಬೇಕಾಗಿತ್ತು. ನಮ್ಮ ಸ್ವಾಮಿಯವರು ಹಾಕ್ಬೋದು, ತುಂಬ ಜನ ಹೇಳಿದ್ರು, ಬ್ರೋ ಆ ಹುಡುಗ ಸಖತ್ತಾಗಿ ಮಾಡ್ಬಿಟ್ಟಿದ್ದಾನೆ, ನೀವು ಅವನಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಪ್ರೆಷರ್ ಹಾಕ್ಬಿಟ್ಟಿದ್ರು ನನಗೆ. ಸೊ ಆಲ್ರೆಡಿ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್, ನನ್ನ ಪಾತ್ರದ ನನ್ನ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ವಿವಾನ್ ಆಲ್ರೆಡಿ ಪರ್ಫಾರ್ಮ್ ಮಾಡಿಬಿಟ್ಟಿದ್ದ. ಸೊ ನನಗೂ ಅದೊಂದು ಫ್ರೆಶ್ನೆಸ್ ಆಯಿತು, ಯಾಕಂದರೆ ಆ ಹುಡುಗ ಆ ಫ್ರೆಶ್ನೆಸ್ನ ಅದನ್ನು ನೋಡ್ಕೊಂಡು ಆ ಮ್ಯಾನರಿಸಮ್ಸ್ನ ನಾನು ಅಡಾಪ್ಟ್ ಮಾಡ್ಕೊಳ್ಳೋದಿತ್ತಲ್ಲ, ಅದು ಒಂದು ನನಗೂ ಒಂದು ಕಲಿಯೋಕ್ಕೆ ಆ್ಯಂಡ್ ನಂದು ರೆಗ್ಯುಲರ್ ಪ್ಯಾಟರ್ನ್ಗಿಂತ ಒಂದು ಅಡ್ಜಸ್ಟ್ ಆಗೋಕ್ಕೆ ಒಂದು ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನನ್ನ ಪಾತ್ರದ ಹೆಸರು ಇಂದು ಮತ್ತೆ ಶಂಕರದು ಕಾಂಬಿನೇಷನ್ ತುಂಬ ಹೀರೋ ಹೀರೋಯಿನ್, ಇವ್ರು ಹೇಳ್ದಂಗೆ ಹೀರೋ ಹೀರೋಯಿನ್ ಕಾಂಬಿನೇಷನೇ ಅಲ್ಲ. ತುಂಬ ಇಮೋಷನ್ಸ್ ಬರ್ತವೆ ಸಿನಿಮಾ ಅಲ್ಲಿ, ಎಷ್ಟು ತುಂಬ ಎಲ್ಲರೂ ನಗಾಡೋವಂಥ ಸಿಚುವೇಶನ್ ಆಗಿರುತ್ತೆ, ಆದರೆ ನಮ್ಮಿಬ್ಬರಿಗೆ ಅಷ್ಟೇ ಇರಿಟೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಒಂದು ಸಿಚುವೇಶನಲ್ಲಿ ಎಲ್ಲರೂ 100% ಆಡ್ತಾರೆ ಅನ್ಕೋತೀನಿ. ಈ ಸಿನಿಮಾ ಸೀನ್ಸ್ ಇವೆ, ಈ ಒಂದೊಂದು ಸೀನಲ್ಲಿ ಹೇಗಿದೆ ಅಂದರೆ, ರಾಖಿ ಅವರು ಸುಮ್ಮನೆ ನಿಂತಿರ್ತಾರೆ ಸ್ಕ್ರೀನ್ ಮುಂದೆ, ನಾನು ಬ್ಯಾಕ್ಗ್ರೌಂಡಲ್ಲಿ ಇರ್ತೀನಿ, ರಾಕೇಶ್ ಅವರು. ಆ್ಯಂಡ್ ಅವರು ಸುಮ್ಮನೆ ನಿಂತಿರ್ತಾರೆ, ಆದರೆ ಅಷ್ಟೇ ಇಮೋಷನ್ ತೋರಿಸ್ತಾ ಇರ್ತಾರೆ. ಅವ್ರ ಎಕ್ಸ್ಪ್ರೆಷನ್ಸ್ ಹಂಗಿವೆ, ಏನು ಒಂದು ಮಾತು ಆಡಲ್ಲ, ಡೈಲಾಗ್ ಏನೂ ಇಲ್ಲ, ಅಷ್ಟೇ ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತಾರೆ. ಆ್ಯಂಡ್ ನನಗೆ ರಾಕೇಶ್ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ನನಗೆ ಮೊದಲನೇ ಬಾರಿಗೆ ನಾಯಿ ಜೊತೆ ಕೆಲಸ ಮಾಡ್ತಾಯಿದ್ದೀನಿ, ತುಂಬ ಕೆಲಸ ಇತ್ತು, ಆದರೆ ಆ ಕೆಲಸ ಏನೂ ಗೊತ್ತೇ ಆಗಲಿಲ್ಲ, ಅಷ್ಟು ಕೆಲಸ ಇದೆ ಅಂತ. ಎಷ್ಟೇ ಸುಸ್ತಾದ್ರೂ ಮತ್ತೆ ನೆಕ್ಸ್ಟ್ ದಿನ ಬಂದು ಕೆಲಸ, ಬಿಕಾಸ್ ಪಪೀಸ್ ಜೊತೆ ಜಾಸ್ತಿ ನನಗೆ ಕೆಲಸ ಇದ್ದಿರೋದು ರಾದರ್ ದ್ಯಾನ್ ಅಡಲ್ಟ್ ಡಾಗ್ಸ್. ಅಷ್ಟೇ ಖುಷಿ ಆಗ್ತಾಯಿತ್ತು. ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ನನಗೆ ರಘು ಒಂದು ಕತೆ ಹೇಳಿದಾಗ ಒಂದು ಲೈನು, ಯಾಕೆಂದರೆ ಇದು ರೆಗ್ಯುಲರ್ ಆಗಿ ಒಂದು ಡ್ಯೂಯೆಟ್ ಸಾಂಗು ಅಥವಾ ಒಂದು ಕಮರ್ಷಿಯಲ್ ಹೀರೋ ಇಂಟ್ರಡಕ್ಷನ್ ಥರದ್ದು ಆ ಥರದ್ದಲ್ಲದೆ ತುಂಬ ವಿಷಯವನ್ನು ಹೇಳುವಂಥ ಹಾಡು. ಭಾಳ ಬರೆಯುವಾಗ ಭಾಳ ಕಷ್ಟ, ಯಾಕೆಂದರೆ ಇದು ಕತೆ ಹೇಳಿದ ಹಾಗೆ ಇರಬಾರ್ದು, ಆದರೆ ಲೈನ್ಸ್ ಒಳಗೆ ಕತೆ ಇರಬೇಕು. ನೀವು ಸಿನಿಮಾ ನೋಡಿ ಹೊರಗಡೆ ಬಂದಮೇಲೆ ಈ ಹಾಡು ನಿಮ್ಮನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಇವಾಗ ನಿಮಗೆ ಟ್ರೈಲರ್ ಈ ಹಾಡು ನೋಡಿದಾಗ ಏನು ಅನ್ನಿಸ್ತು, ಏನೋ ಫೀಲ್ ಇದೆ ಅಂತ. ಸಿನಿಮಾ ನೋಡಿ ಹೊರಗಡೆ ಬರುವಾಗ ಈ ಹಾಡು ನಿಮಗೆ ಮತ್ತೆ ಕೇಳಬೇಕು ಅನಿಸುತ್ತೆ, ಅಷ್ಟು ನಿಮ್ಮ ಮನಸ್ಸಿಗೆ ಇಳಿಯುವಂಥ ಕಂಟೆಂಟು ಆ ಹಾಡಿನ ಸನ್ನಿವೇಶದಲ್ಲಿದೆ. ಸಿಂಬಾ ಬಂಟಿ, ನಾನು ನಲ್ಲ ಸಿನಿಮಾದಲ್ಲಿ, ಇಡೀ ಸಿನಿಮಾದಲ್ಲಿ ಒಂದು ನಾಯಿ ಪಾತ್ರ ಮಾಡಿದೆ. ಅದ್ರ ಜೊತೆ ಆ್ಯಕ್ಟ್ ಮಾಡಿಸೋದು ಟ್ರೈನರ್ ಇದ್ದರೂ ಕೂಡ ಎಷ್ಟು ಕಷ್ಟ ಅಂತ ಗೊತ್ತು. ಅಂದರೆ ಆ್ಯಕ್ಟ್ ಮಾಡಿ ನಮಗೇನು ಅನಿಸುತ್ತಲ್ಲ ಅದನ್ನು ಮಾಡಿಬಿಡಲ್ಲ ಅದು ತಕ್ಷಣಕ್ಕೆ. ಆಮೇಲೆ ನಮಗೂ ಕೂಡ ಆರ್ಟಿಸ್ಟ್ಗೆ ಹೇಳಿದಷ್ಟು ಸುಲಭ ಅಲ್ಲ ಅದು. ಏನು ಹಿಂಗೆ ಲೆಫ್ಟ್ ಬಂದ್ಬಿಡಿ, ಹಿಂಗೆ ತಿರುಗಿ ಅಂತ ಹೇಳಿದಷ್ಟು ಸುಲಭ ಅಲ್ಲ ಅದು. ಸೊ ಎಸ್ಪೆಷಲಿ ಇದು ಸಿಂಬಾ ಬಂಟಿ ಜೊತೆ ಏನು ಕಷ್ಟಪಟ್ಟಿರ್ಬೋದು ಮತ್ತು ಅದಕ್ಕೆ ಹೇಗೆ ಮರಿದೇವರು ಸಪೋರ್ಟ್ ಮಾಡಿರ್ಬೋದು ಅಂತ ಗೊತ್ತಾಗುತ್ತೆ ನನಗೆ. ಸೊ ಒಳ್ಳೆಯದಾಗಲಿ. ಇಂಥ ಎಮೋಷ್ನಲ್ ಪೆಟ್ ಸಿನಿಮಾಗಳು, ಪೆಟ್ ಲವರ್ಸ್ಗೆ ಇಷ್ಟ ಆಗುವಂಥ ಸಿನಿಮಾಗಳಾಗುತ್ತೆ. ಇದು ಎಲ್ಲ ಪೆಟ್ ಲವರ್ಸ್ ಬಂದು ಸಿನಿಮಾ ನೋಡಲಿ ಅಂತ. ನಾವು ನಾರ್ಮಲಿ ಈಗ ಫಸ್ಟ್ ಪಾರ್ಟ್ ಮಾಡಿರೋದು ಅದೇ ರೀತಿ, ನಾರ್ಮಲಿ ಒಂದು ಲವರ್ನ ಇಟ್ಕೊಂಡು ಮಾಡ್ತೀವಿ, ಇಲ್ಲ ಒಂದು ಯಾವುದೋ ಆಸ್ತಿಗೆ ಗಲಾಟೆ, ಇಲ್ಲ ಪ್ರೀತಿ ಪ್ರೇಮ, ಈ ಥರ ಜಗಳದ ಸಿನಿಮಾಗಳು ನೋಡಿ 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 ಎಲ್ಲರಿಗೂ ಬೇಸತ್ತ ಇತ್ತು. ಯಾರು ನೋಡಿರೋ ಮಚ್ಚಿ ಎತ್ಕೊಂಡು ಕಡಿಯೋದು, ಸಾವಿರ ಜನ ಶೂಟ್ ಮಾಡೋದು. ಅದ್ರ ಮಧ್ಯೆ ಒಂದು ಏನಾದರೂ ಭಾವನಾತ್ಮಕವಾಗಿ ಹೇಳಬೇಕು ಅಂದಾಗ ಈ ಪೆಟ್ಟು ಮತ್ತು ಹ್ಯೂಮನ್ ಇಬ್ಬರು ಮಧ್ಯೆ ಒಂದು ಒಳ್ಳೆಯ ಸ್ಟೋರಿ ಇಟ್ಕೊಂತ ಸ್ಟಾರ್ಟ್ ಆಗಿಂತ ಪೀಟಿಗೆ ಇದೆ. ಅದು ಚೆನ್ನಾಗಾಗಿದ್ದಕ್ಕೆ ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟ್ ಏನಂದರೆ ನಾವು ಲೀಡ್ ಕೊಟ್ಟಿದ್ದೋ ಹಾಗೇ ಕಂಟಿನ್ಯೂ ಮಾಡಿದೋ. ಈಗ ಫಸ್ಟ್ ಪಾರ್ಟ್ ನೀವು ಏನು ನೋಡಿದ್ದೀರಾ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿರ್ಬೋದು ಅಂತ ನಮ್ಮ ಅನಿಸಿಕೆ. ನೋಡಿರೋರಲ್ಲಿ ಹೇಳಿದ್ದಾರೆ. ನೆನ್ನೆಯೂ ಕೂಡ ಸೆನ್ಸಾರ್ ಆಯಿತು, ನಿನ್ನೆ UA ಬಂದಿದೆ, 1 ಕಟ್ಸು ಕೊಟ್ಟಿಲ್ಲ. ಇದೇ ಸೆಪ್ಟೆಂಬರ್
5th ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಎಲ್ಲರಿಗೂ ಪೇಪರಲ್ಲಿ ತೋರಿಸಿ ನಮ್ಮದು ಶೋನ 5th ರಿಲೀಸ್ ಮಾಡ್ತೇವೆ ಎಂಟೈರ್ ಕರ್ನಾಟಕ.